ಈ ಸಾಲುಗಳು ಮಂಜಪ್ಪ ಶರಣರ ಆಳವಾದ ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡಿವೆ. ಇವು ಅಜ್ಞಾನ, ಮಾಯೆ, ಭ್ರಮೆ ಮತ್ತು ಜ್ಞಾನದ ಕುರಿತಾದ ಅವರ ದೃಷ್ಟಿಕೋನವನ್ನು ಬ್ಯೂಟಿಫುಲ್ಲಿ ಪ್ರತಿಬಿಂಬಿಸುತ್ತವೆ. ಇಲ್ಲಿರುವ ಮುಖ್ಯ ಅಂಶಗಳು ಹೀಗಿವೆ. 5 ಸೆಕೆಂಡುಗುಡುಕಾದು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಆಟೋಫ್ಲಾಶ್ ಮೂಡ್ನ ಜೊತೆ ಶೂಟ್ ಮಾಡು. 5 ಸೆಕೆಂಡುಗುಡುಕಾದು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಆಟೋಫ್ಲಾಶ್ ಮೂಡ್ನ ಜೊತೆ ಶೂಟ್ ಮಾಡು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಆಟೋಫ್ಲಾಶ್ ಮೂಡ್ನ ಜೊತೆ ಶೂಟ್ ಮಾಡು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಆಟೋಫ್ಲಾಶ್ ಮೂಡ್ನ ಜೊತೆ ಶೂಟ್ ಮಾಡು ಮತ್ತು ಒಂದು ರಾತ್ರಿಯ ಚಿತ್ರವನ್ನು ಆಟೋಫ್ಲಾಶ್ ಮೂಡ್ನ ಜೊತೆ ಶೂಟ್ ಮಾಡು. ಈ ರೂಪಕಗಳು ಮನುಷ್ಯನು ಲೌಕಿಕ ಬಂಧನಗಳಲ್ಲಿ ಹೇಗೆ ಸಿಲುಕಿಕೊಂಡಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಜ್ಞಾನವೆಂಬ ಮಗುವ ಮಲಗಿಸಿ ಭ್ರಮೆ ಎಂಬ ತಾಯಿ ತೊಟ್ಟಿಲ ತೂಗುತ್ತಿದ್ದಾಳೆ ಎಂಬುದು. ನಮ್ಮ ನಿಜವಾದ ಜ್ಞಾನವು ಅಜ್ಞಾನದ ಮಂಪರಿನಲ್ಲಿ, ಮಾಯೆಯ ಬಂಧನದಲ್ಲಿ ಮತ್ತು ಭ್ರಮೆಯ ಆಕರ್ಷಣೆಯಲ್ಲಿ ಸುಪ್ತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನಾನು ನೀನು ಆ ಮಗು, ಆ ಮಗುವೇ ನಾನು ನೀನು ಎಂಬುದು. ನಮ್ಮೆಲ್ಲರೊಳಗೂ ಇರುವ ಪರಮಾತ್ಮನ ಅಂಶ ಅಥವಾ ನಿಜವಾದ ಸ್ವರೂಪವೇ ಜ್ಞಾನಸ್ವರೂಪವಾಗಿದೆ ಎಂಬುದನ್ನು ಹೇಳುತ್ತದೆ. ಅಂದರೆ ನಮ್ಮೆಲ್ಲರ ಅಂತರಾತ್ಮದಲ್ಲಿ ದೈವಿಕ ಜ್ಞಾನ ಸುಪ್ತವಾಗಿದೆ. ಮೋಕ್ಷದ ಮಾರ್ಗ. ಭ್ರಮೆಯೆಂಬ ತಾಯಿ ಸಾಯಬೇಕು, ನ್ಯಾಯೆಂಬ ಹಗ್ಗದ ಬಂಧನ ಹರಿಯಬೇಕು. ಅಜ್ಞಾನವೆಂಬ ತೊಟ್ಟಿಲಿಂದ ಹೊರಗೆ ಬಂದಾಗ ನನಗೂ ನಿನಗೂ ಪರಮಾತ್ಮನ ದರ್ಶನ ಸಾಧ್ಯ ಎಂಬ ಮಾತುಗಳು ಮೋಕ್ಷ ಅಥವಾ ಆತ್ಮಸಾಕ್ಷಾತ್ಕಾರದ ಮಾರ್ಗವನ್ನು ತೋರಿಸುತ್ತವೆ. ಭ್ರಮೆ ನಿವಾರಣೆ. ಲೌಕಿಕ ಆಸೆಗಳು, ಮಿಥ್ಯ ಕಲ್ಪನೆಗಳು ಮತ್ತು ತಪ್ಪು ತಿಳುವಳಿಕೆಗಳನ್ನು ತ್ಯಜಿಸಬೇಕು. ಮಾಯೆಯ ಬಂಧನ ಹರಿಯುವುದು. ಜಗತ್ತಿನ ಕ್ಷಣಿಕ ಸುಖಗಳು, ಸಂಬಂಧಗಳು ಮತ್ತು ವಸ್ತುಗಳ ಮೇಲಿನ ಅತಿಯಾದ ಮೋಹವನ್ನು ಕಳಚಿಕೊಳ್ಳಬೇಕು. ಅಜ್ಞಾನದಿಂದ ಹೊರಬರುವುದು. ಅಜ್ಞಾನದಿಂದ ಮುಕ್ತರಾಗಿ ನಿಜವಾದ ಅರಿವನ್ನು ಪಡೆಯಬೇಕು. ಈ ಎಲ್ಲ ಬಂಧನಗಳಿಂದ ಹೊರಬಂದಾಗ ಮಾತ್ರ ನಮ್ಮೊಳಗಿನ ಮತ್ತು ಸುತ್ತಮುತ್ತಲಿನ ಪರಮಾತ್ಮನ ದರ್ಶನ ಸಾಧ್ಯವಾಗುತ್ತದೆ ಎಂದು ಮಂಜಪ್ಪ ಶರಣರು ತಮ್ಮ ಆಳವಾದ ಅನುಭವದ ಮೂಲಕ ವಿವರಿಸಿದ್ದಾರೆ. ಇದು ಆಧ್ಯಾತ್ಮಿಕ ಸಾಧನೆಗೆ ಒಂದು ಮಾರ್ಗದರ್ಶಿಯಾಗಿದೆ.